Signature Media House presents Karnataka Business Udyoga Ratna Awards 2025-26. Keynote speaker Shri G.K. Pramod, with a big round of applause, who is the founder of the Second Gear Mentoring School, Haripriya Concept Constructions, Iyengar's Oven Fresh, a bakery, Coffee Confessions, a cafe, Bengaluru Belly, a buffet restaurant, and his professional achievements include 1 lakh youth empowerments, more than 2,500 MSME mentoring, and the awards include Best Hospitality Brand Ambassador PRCI 2020, Chanakya Award, a detailed article in leading magazine Chanakya, Best Bakery of the Year, Best Buffet Restaurant, and whatnot. He is also an expert in natural farming, and his hobbies include story writing, storytelling, trekking, Insta and YouTube blogging, writing, drama scripts, and acting. So with a big round of applause, we welcome our keynote speaker, G.K. Pramod, on stage. Matradevo Bhava, Pitradevo Bhava, Atiti Devo Bhava, Acharya Devo Bhava. ವೇದಿಕೆಯಲ್ಲಿರುವಂತಹ ಡಾಕ್ಟರ್ ಬಿ.ಟಿ. ರುದ್ರೇಶ್ ಅವರೇ ಹಾಗೂ ಸಂತೋಷ್ ಹೆಗ್ಡೆಜಿ ಅವರೇ, ಮತ್ತು ಮುಖ್ಯವಾಗಿರುವಂತಹ MSMEs, ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅವಾರ್ಡ್ ತಗೊಳಕ್ಕೆ ಬಂದಿರೋಂತಹ ಎಲ್ಲ ಬಿಸ್ನೆಸ್ಮನ್ಗಳೇ, ಒಂದೆರಡು ಪ್ರಶ್ನೆಗಳು ಕೇಳ್ತೀನಿ, ಸರಿಯಾದ ಉತ್ತರ ಹೇಳಿದ್ರೆ ಪ್ರೈಸ್ ಕೊಡ್ತೀನಿ. ಭಾರತದಲ್ಲಿ ಒಟ್ಟು ಮೈಕ್ರೋ ಎಂಟರ್ಪ್ರಿನರ್ಸು ಅಂದಾಜು ಎಷ್ಟಿದ್ದಾರೆ? ಯಾರಾದರೂ ಹೇಳ್ಬೋದು ಹಿಂದುಗಡೆ ಕೈ ಎತ್ತಿ. ಭಾರತದಲ್ಲಿ ಅಂದಾಜು ಮೈಕ್ರೋ ಎಂಟರ್ಪ್ರಿನರ್ಸ್ ಎಷ್ಟಿದ್ದಾರೆ? ಗೊತ್ತಿಲ್ಲ? ಪಾಸಾ? ಓಕೆ. ಮೈಕ್ರೋ ಎಂಟರ್ಪ್ರಿನರ್ಸ್ ಉದ್ಯಮದಲ್ಲಿ ಎಷ್ಟು ಜನಕ್ಕೆ ಭಾರತದಲ್ಲಿ ಕೆಲಸ ಸಿಕ್ಕಿದೆ? ಅಪ್ರಾಕ್ಸಿಮೇಟ್ಲಿ 35 crore people have got employment in micro enterprises. MSME ಕರ್ನಾಟಕದಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ ಎಷ್ಟಿದೆ? ಏನು ಪ್ರಶಾಂತ್ ಅವರು ಎಲ್ಲರಿಗೂ ಸೈಲೆಂಟ್ ಆಗಿರಿ ಅಂತ ಹೇಳಿಬಿಟ್ಟಿದ್ದಾರಾ? ಕರ್ನಾಟಕದಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ ಎಷ್ಟಿದೆ? ನೋ ಐಡಿಯಾ. ಕರ್ನಾಟಕದಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ ಎಷ್ಟು ಎಂಪ್ಲಾಯ್ಮೆಂಟ್ ಕೊಟ್ಟಿದೆ? ಸೊ ನಾ ತಂದಿರೋ ಪ್ರೈಸ್ ಎಲ್ಲ ನನಗೆ ಉಳ್ಕೊಂಡು ಬಿಡ್ತೀಗ. ಸರ್, ಸಂಬಡಿ ಸೆಡ್ ಮೋರ್ ದೆನ್ 8.5 lakhs. ನಿಮ್ಮ ಹೆಸರು? Excellent, sir. More than 8.5 lakhs, you are correct. Give me a big round of applause. ಸೊ ನಾನೀಗ ಮೈಕ್ರೋ ಎಂಟರ್ಪ್ರೈಸಸ್ ಬಗ್ಗೆ, ಬಿಸ್ನೆಸ್ ಚಾಲೆಂಜಸ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ, ಪ್ರಶಾಂತ್, ಇಫ್ ಐ ಆಮ್ ಕರೆಕ್ಟ್, ನನಗೆ 15 ನಿಮಿಷ ಟೈಮ್ ಕೊಟ್ಟಿದ್ದೀರಲ್ವ? ಓಕೆ. ನಂದು ಸ್ಟೋರಿನ 2 ಪಾರ್ಟ್ ಮಾಡ್ತೀನಿ, ಪಾರ್ಟ್ 1, ಪಾರ್ಟ್ 2. ಪಾರ್ಟ್ 1 ಚೆನ್ನಾಗಿದೆ ಸರ್, ಕೇಳಿಸ್ಕೊಳ್ತೀವಿ ಅಂದರೆ ಪಾರ್ಟ್ 2ಗೆ ಹೋಗ್ತೀನಿ. ಪಾರ್ಟ್ 1 ಚೆನ್ನಾಗಿಲ್ಲ ಸರ್, ಬೋರಿಂಗ್ ಅಂತಂದರೆ ಅಲ್ಲೇ ನಿಲ್ಲಿಸ್ಬಿಡ್ತೀನಿ. ನನ್ನ ಹೆಸರು G.K. ಪ್ರಮೋದ್. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆ ಗೊರೂರಿನಲ್ಲಿ. ನಮ್ಮ ತಂದೆ ಮೇಷ್ಟ್ರು G.N. ಕೃಷ್ಣಯ್ಯಂಗಾರ್. 7ನೇ ತರಗತಿ ತನಕ ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ ನಾನು, ಯಾಕಂದರೆ ಮನೆಯಲ್ಲಿ ಹಸುಗಳಿತ್ತು, ಒಂದು 200 ಹಸುಗಳಿತ್ತು, ಕರುಗಳಿತ್ತು. ಕರು ಜೊತೆ ಆಟ ಆಡ್ತಾಯಿದ್ದೆ, ಎಮ್ಮೆಗಳ ಜೊತೆ ಆಟ ಆಡ್ತಾಯಿದ್ದೆ, ಸಂತೋಷವಾಗಿದ್ದೆ. ಒಂದಿನ 6ನೇ ತರಗತಿಲಿ ಇರಬೇಕಾದ್ರೆ ನಮ್ಮ ತಾಯಿ, ನೀನು ಶಾಲೆಗೆ ಹೋಗದೆ ಹೋದರೆ ನೀನು ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ಬಿಟ್ರು. ಆಮೇಲೆ ಶಾಲೆಗೆ ಹೋದೆ. ಅಲ್ಲಿಂದ 7ನೇ ತರಗತಿ ಆಯಿತು. ನನ್ನ ಮೊದಲ ಗುರು ನಮ್ಮ ತಂದೆಯವರು ಟೀಚಿಂಗ್ ಜೊತೆಗೆ ವ್ಯವಸಾಯ ಮಾಡೋರು. ವ್ಯವಸಾಯ ಮಾಡಬೇಕಾದ್ರೆ ಒಂದು 100ರಿಂದ 120 ಜನ ಬಂದು ನಮ್ಮಲ್ಲಿ ಕೆಲಸ ಮಾಡೋರು. ನಮ್ಮ ತಂದೆ ಹೇಳೋರು, ಡೋಂಟ್ ಕಾಲ್ ದೆಮ್ ಎಸ್ ಲೇಬರರ್ಸ್, ದೇ ಆರ್ ಅವರ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಫಸ್ಟ್ HR ಸ್ಟ್ರಾಟಜಿ, ಹ್ಯೂಮನ್ ರಿಸೋರ್ಸಸ್ ಸ್ಟ್ರಾಟಜಿ ಅಂತ ಏನು ಕರಿತೀರಾ ನೀವು, ದಟ್ ವಾಸ್ ಲರ್ನ್ಡ್ ಬೈ ಮೈ ಫಾದರ್. ನಮ್ಮ ತಂದೆ ತೊಡೆ ಮೇಲೆ ಕೂತ್ಕೊಂಡು ಎಲ್ಲರಿಗೂ, ನಾನು ಸಹ ಅವಾಗ ಬಟವಾಡಿ ಅಂತ ಕರಿತಾಯಿದ್ರು. ದಯವಿಟ್ಟು ಮಾತಾಡಬೇಡಿ ಪ್ಲೀಸ್. ಹಲೋ, ಎಕ್ಸ್ಕ್ಯೂಸ್ ಮೀ, ಹಂಬಲ್ ರಿಕ್ವೆಸ್ಟ್, ಮಾತಾಡಬೇಡಿ, ಡಿಸ್ಟರ್ಬ್ ಆಗುತ್ತೆ. ಸೊ ಅವಾಗ ಬಟವಾಡಿ ಮಾಡ್ತಾಯಿದ್ವಿ ನಾವು. ಅದಾದಮೇಲೆ ಊರಿನ ಹಳ್ಳಿಯ ವಾತಾವರಣದಲ್ಲಿ, ಮಲೆನಾಡಿನ ವಾತಾವರಣದಲ್ಲಿ ಬೆಳೆದು, ನಂತರ ನನ್ನ ಸ್ಕೂಲಿಂಗಿನ್ನು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಮಾಡ್ತೀನಿ ನಾನು. ಇವತ್ತಿನ ದಿನ ನಾವೇನಾದರೂ ನಿಂತು ಇಲ್ಲಿ ಮಾತಾಡ್ತಾ ಇದ್ದೀವಿ, ಸಮಾಜದಲ್ಲಿ ಏನಾದ್ರು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ, ರಾಮಕೃಷ್ಣಾಶ್ರಮದ ಸ್ವಾಮೀಜಿಗಳು ನಮ್ಮನ್ನು ತೀಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅದಾದಮೇಲೆ ನಾನು ಇಂಜಿನಿಯರಿಂಗ್ ಮಾಡಿದೆ. 1993ನಲ್ಲಿ ನನ್ನ ಇಂಜಿನಿಯರಿಂಗ್ ಮುಗೀತು. 93ನಲ್ಲಿ ಇಂಜಿನಿಯರಿಂಗ್ ಮುಗಿದ ಮೇಲೆ ನನಗೆ ಸ್ವಂತ ಉದ್ಯಮ ಮಾಡಬೇಕು ಅಂತ ಒಂದು ಭಾಳ ಹಂಬಲ ಇತ್ತು. ಹಾಸನದಲ್ಲಿ ಟೆಲಿಫೋನ್ ಫ್ಯಾಕ್ಟ್ರಿ ಹಾಕೋಣ ಅಂತ ಯೋಚನೆ ಮಾಡಿದೆ, ಆಗಲಿಲ್ಲ.
ಡೈರೆಕ್ಟಾಗಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದವನು ನಾನು ಸೀದಾ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಶುರು ಮಾಡಿಬಿಟ್ಟೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಗೂ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ಗೂ ತಾಳೆಗರಿ ಇಲ್ಲ, ಬೋಳೆಗರಿ ಇಲ್ಲ, ಒಂದಕ್ಕೊಂದಕ್ಕೆ ಲೆಕ್ಕ ಇಲ್ಲ. ನನ್ನ ದೊಡ್ಡ ವೀಕ್ನೆಸ್ ಇತ್ತು. ವೀಕ್ನೆಸ್ ಏನಂದರೆ ಹೋಮ್ ಸಿಕ್ಕು, ಮನೆಗೆ ಹೋಗ್ಬಿಡ್ಬೇಕು, ಮನೆಯಲ್ಲಿ ತಾಯಿ ಮಾಡಿದ ಊಟ ಮಾಡಿಬಿಡ್ಬೇಕು, ಅಪ್ಪ ಅಮ್ಮನ ಜೊತೆ ಇರಬೇಕು. ದಿಸ್ ವಾಸ್ ಮೈ ಹೋಮ್ ಸಿಕ್ನೆಸ್. ಸೊ ಹಾಗಾಗಿ ಹಾಸನಕ್ಕೆ ಹತ್ತಿರ, ಗೊರೂರ್ಗೆ ಹತ್ತಿರ 24 ಕಿಲೋಮೀಟ್ರು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಬಿಸ್ನೆಸ್ ಮಾಡಿದೆ. ಅಲ್ಲೊಂದು ಎಡವಟ್ಟು ಮಾಡಿದೆ, ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ ಅಂತ ಮಾಡಿದೆ. ಆಟೋಮೊಬೈಲಲ್ಲಿ ಬರೀ ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ ಮಾಡಿದ್ರೆ ಸರ್ವೈವ್ ಆಗೋದು ಭಾಳ ಕಷ್ಟ. ಅದರಲ್ಲಿ ಎಲ್ಲ ಥರದ ಪ್ರಾಡಕ್ಟ್ಸ್ನೂ ಇಡಬೇಕಾಗುತ್ತೆ. ನನಗೆ ಆ ಮೆಕ್ಯಾನಿಕ್ಸ್ ಜೊತೆ ಇಂಟ್ರ್ಯಾಕ್ಷನ್ನು ಯಾಕೋ ಸರಿ ಹೊಂದಲಿಲ್ಲ. ಅಂದರೆ ನಾನು ಆ ಬಿಸ್ನೆಸ್ ಕೆಟ್ಟದು ಅಂತ ಹೇಳ್ತಾ ಇಲ್ಲ, ಆ ಬಿಸ್ನೆಸ್ಗೆ ನಾನು ಸರಿ ಹೊಂದ್ಕೊಳ್ಳಿಲ್ಲ ಅಂತ ಹೇಳ್ತಾ ಇದ್ದೀನಿ. ಐ ವಾಸ್ ನಾಟ್ ಸೂಟಬಲ್ ಫಾರ್ ದಟ್ ಬಿಸ್ನೆಸ್. ನಮ್ಮ ತಂದೆ ಕಾಲ್ಗೇಟ್ ಶೇರ್ಸ್ನ ವ್ಯಾಪಾರ ಮಾಡಿ 9 ಲಕ್ಷ ದುಡ್ಡು ಕೊಟ್ಟಿದ್ರು. 9 ಲಕ್ಷದ ಸ್ಪೇರ್ ಪಾರ್ಟ್ ಹಾಕಿದ್ದೀನಿ, ಅಂಗಡಿನಲ್ಲಿ ಸ್ಪೇರ್ ಪಾರ್ಟ್ ಇದೆ, ಬಿಸ್ನೆಸ್ ಇಷ್ಟ ಆಗ್ತಾ ಇಲ್ಲ, ಏನು ಮಾಡ್ಬೇಕು ಹೇಳಿ? ಸೊ ನನಗೇನಾಯಿತು, ಅವಾಗ ಇನ್ನೂ ನಾನು ಐ ವಾಸ್ ಜಸ್ಟ್ ಯಂಗ್ ಪರ್ಸನ್ ಫ್ರಮ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮುಗಿಸಿ ಬಂದಿದ್ದೆ. ಆವಾಗ ನನಗೆ ಸ್ವಲ್ಪ ತಲೆ ಕೆಟ್ಟುಬಿಟ್ಟು ಐ ಬಿಕೇಮ್ ಎ ಚೈನ್ ಸ್ಮೋಕರ್. ಚೈನ್ ಸ್ಮೋಕಿಂಗ್ ಹೆಂಗೆ ಅಂದರೆ, ನನ್ನ ಹೆಸರು GK ಪ್ರಮೋದನ್ನು TP ಕೈಲಾಸಂ ಹೆಂಗೆ ಬರೆಯೋರು ಹಂಗೆ ಬರಿತಾ ಇದ್ದೆ ಸ್ಮೋಕಿಂಗಲ್ಲಿ, ಚೈನ್ ಸ್ಮೋಕಿಂಗ್. ಅದಾದಮೇಲೆ ಕೊನೆಗೆ ಡಿಪ್ರೆಷನ್ ಆಯಿತು. ಡಿಪ್ರೆಷನ್ ಆದಮೇಲೆ ನಮ್ಮ ಫಾದರ್ ಹೇಳಿದರು, ಯು ಕ್ಯಾನ್ ಲೂಸ್ ಎನಿಥಿಂಗ್ ಇನ್ ಯುವರ್ ಲೈಫ್ ಬಟ್ ನಾಟ್ ದಿ ಕಾನ್ಫಿಡೆನ್ಸ್. ನಾಟ್ ಬಟ್ ದಿ ಕಾನ್ಫಿಡೆನ್ಸ್. ನಿನಗೆ ವ್ಯಾಪಾರ ಇಷ್ಟ ಆಗದೇ ವ್ಯಾಪಾರದಿಂದ ಆಚೆ ಬಾ, ಬಟ್ ಯು ಡೂ ಸಮಥಿಂಗ್ ಎಲ್ಸ್. ಸರಿ, ಹಾಗೆ ಸ್ಪೇರ್ ಪಾರ್ಟ್ಸ್ನ ವ್ಯಾಪಾರ ಮಾಡಲಿಕ್ಕೆ ಹೋದೆ. ವಾಪಸ್ಸು JC ರೋಡಿಗೆ ಬಂದೆ. JC ರೋಡಲ್ಲಿ ಕೇಳಿದೆ, 100 ರೂಪಾಯಿ ಸ್ಪೇರ್ ಪಾರ್ಟ್ಸ್ನ 10 ರೂಪಾಯಿ ಕೇಳ್ತಾರೆ. ಬೇಕಾದ್ರೆ ಕೊಡಿ, ಬಿಟ್ಟರೆ ಬಿಡಿ, ಕ್ರೆಡಿಟ್ ಕೊಡಿ, ಕ್ರೆಡಿಟ್ ಕೊಟ್ಟು ಹೋಗಿ ಅಂತ ಹೇಳ್ತಾರೆ. ಹೇಗೆ ಮಾಡ್ತೀರಾ 9 ಲಕ್ಷದ ಸ್ಪೇರ್ ಪಾರ್ಟ್ಸ್ನ? ಆ ಟೈಮಲ್ಲಿ ನನ್ನ ಸ್ನೇಹಿತ ಆಟೋಮೊಬೈಲ್ ಡಿಪ್ಲೊಮಾ ಮಾಡಿ ಬಂದಿದ್ದ ನಮ್ಮ ಊರಿಂದ, ಅರ್ಕಲ್ಗೂಡು ಅಂತ ಊರಲ್ಲಿ. ಅವನಿಗೆ ಕರೆದೆ, ನೋಡಪ್ಪ ನೀನು ಆಟೋಮೊಬೈಲ್ ಡಿಪ್ಲೊಮಾ ಮಾಡಿದೀಯಾ, ಕೆಲಸ ಸಿಗ್ತಾ ಇಲ್ಲ, ನಿಂದೇ ಸ್ವಂತ ಸ್ಪೇರ್ ಪಾರ್ಟ್ಸ್ ಅಂಗಡಿ ಶುರು ಮಾಡು ಅಂತ ಹೇಳಿ 9 ಲಕ್ಷದ ಸ್ಪೇರ್ ಪಾರ್ಟ್ಸ್ನ ಅವನಿಗೆ ಕೊಟ್ಟು ಅವನ ಬಳಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ. ಪ್ರತಿ ತಿಂಗಳು 2 ವರ್ಷ ಅವನು ನನಗೆ ಹಣವನ್ನು ವಾಪಸ್ ಕೊಡಬೇಕು ಅಂತ. ಶಫಿ ಅಂತ ಇವತ್ತು ಅರ್ಕಲ್ಗೂಡಿನಲ್ಲಿದ್ದಾನೆ. ಡಿಸ್ಟ್ರಿಕ್ಟಲ್ಲಿ ನಂಬರ್ 1 ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾನೆ. ಜೀವನದಲ್ಲಿ ಇನ್ನೊಂದು ಪಾಠ ಕಲಿತೆ. ಏನು ಪಾಠ ಕಲಿತೆ ಅಂದರೆ, ನಾವು ಬೀಳಬೇಕಾದ್ರೂ ಸಹ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಅವರು ಉದ್ಧಾರ ಆದರೆ ನಾಳೆ ದಿನ ಎಲ್ಲರೂ ಉದ್ಧಾರ ಆಗ್ತೀವಿ ಅಂತ. ಹ್ಯಾಪಿನೆಸ್ ಇಸ್ ನಾಟ್ ಅಬೌಟ್ ಯು ಬೀಯಿಂಗ್ ಹ್ಯಾಪಿ, ಹ್ಯಾಪಿನೆಸ್ ಇಸ್ ಆಲ್ಸೋ ಸೀಯಿಂಗ್ ಅದರ್ಸ್ ಬೀಯಿಂಗ್ ಸಕ್ಸಸ್ಫುಲ್ ಅನ್ನೋ ಪಾಠ ನನಗೆ ಅರ್ಥ ಆಯಿತು. ಜೀವನದಲ್ಲಿ ಒನ್ ವಿಂಡೋ ಕ್ಲೋಸಸ್, ಅನದರ್ ವಿಂಡೋ ಓಪನ್ಸ್. ಸೊ ಆಟೋಮೊಬೈಲ್ ಶಾಪ್ನ ಕ್ಲೋಸ್ ಮಾಡಿದೆ. ಅಲ್ಲಿ ನನಗೆ ನನ್ನ ಬಾಳ ಸಂಗಾತಿ ಶುಭ ಸಿಕ್ಕಿದ್ಲು. ಇಬ್ಬರು ಪ್ರೀತಿ ಮಾಡಿದ್ವಿ. ಇದೊಳ್ಳೆ ಕತೆ ಆಯ್ತಲ್ಲ. ಪ್ರೀತಿ ಮಾಡಿದ್ವಿ, ದುಡ್ಡಿಲ್ಲ, ಮದುವೆ ಆಗಬೇಕು. ಹೇಗಾಗ್ತೀರಾ ಮದುವೆನ? ದೆನ್ ಐ ಡಿಸೈಡೆಡ್ ಟು ಕಮ್ ಟು ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದು 1995ನೇ ಇಸ್ವಿನಲ್ಲಿ 1 ವರ್ಷ ಕೆಲಸ ಹುಡುಕಿದೆ. ಹೇಗೆ ಇಂಟರ್ವ್ಯೂ ಫೇಸ್ ಮಾಡಬೇಕು ಗೊತ್ತಿಲ್ಲ, ಹೇಗೆ ಅಪ್ರೋಚ್ ಮಾಡಬೇಕು ಗೊತ್ತಿಲ್ಲ, ಹೇಗೆ ಕಂಪ್ನಿಗಳ ಜೊತೆ ಮಾತಾಡಬೇಕು ಗೊತ್ತಿಲ್ಲ, ಡ್ರೆಸ್ ಕೋಡ್ ಗೊತ್ತಿಲ್ಲ. ಹಳ್ಳಿ ಹುಡುಗ ಸುಮ್ಮನೆ ಬೆಂಗಳೂರಲ್ಲಿ ಸುತ್ತಾ ಇದ್ದೀನಿ, ಕೆಲಸ ಸಿಗಲಿಲ್ಲ. ಕೆಲಸ ಸಿಗದೆ ಆದಮೇಲೆ ಈ ಬರೆಯೋ ಒಂದು ಹುಚ್ಚಿತ್ತು. ಕನ್ನಡಪ್ರಭನಲ್ಲಿ ನಾನು ಐ ರೋಟ್ ಎನ್ ಆರ್ಟಿಕಲ್, ಜಾಬ್ ಹಂಟಿಂಗ್ ಅಂತ ಒಂದು ಆರ್ಟಿಕಲ್ ಬರೆದೆ. ಆರ್ಟಿಕಲ್ ಬರೆದ ಮೇಲೆ GK ಪ್ರಮೋದ್, ಗೊರೂರ್ K ಪ್ರಮೋದ್ ಫೇಮಸ್ ಆಗಿಬಿಟ್ಟೆ. ದುಡ್ಡಿಲ್ಲ. ಜೀವನದಲ್ಲಿ 2ನೇ ಪಾಠ ಕಲಿತೆ, ಬರೀ ಫೇಮಸ್ ಆದರೆ ಸಾಕಿಲ್ಲ, ದುಡ್ಡು ಇರಬೇಕು ಲೈಫಲ್ಲಿ. ಆಮೇಲೆ ನನಗೆ ಬೈನರಿ ಸಿಸ್ಟಮ್ಸ್ ಅಂತ ನಮ್ಮ ಹರೀಶ್ ಶೆಟ್ಟರ್ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಆ್ಯಪಲ್ ಮ್ಯಾಕಿಂತೋಷ್ನ ವ್ಯಾಪಾರ ಮಾಡಿದೆ. ವ್ಯಾಪಾರ ಮಾಡಿ ನಂತರ ನಾನು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿ, ಸಾಫ್ಟ್ವೇರ್ ಉದ್ಯಮಕ್ಕೆ ಬಿಸ್ನೆಸ್ನ ತೊಗೊಂಡು ಬರುವಂತಹ ಕಂಪ್ನಿಗಳಲ್ಲಿ ಕೆಲಸ ಮಾಡಿ, ಎಲ್ಲ ನನ್ನ ಬಾಸ್ಗಳೇನಿದ್ದಾರೆ ಇವತ್ತಿಗೂ ನನಗೆ ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಇದೆ. ಇದು 3ನೇ ಪಾಠ ಲೈಫಲ್ಲಿ. ನೆಟ್ವರ್ಕ್ ಇಸ್ ನೆಟ್ವರ್ತ್. ಯಾರೋ ಶಾಲೆಯಲ್ಲಿರೋ ಕೊನೆ ಬೆಂಚಲ್ಲಿ ಕೂತಿರೋನು ಪ್ರಯೋಜನ ಇಲ್ಲ, ಅವನ ಜೊತೆ ಕಾಂಟ್ಯಾಕ್ಟೇ ಬೇಕಿಲ್ಲ ಅಂತ ಯಾರು ಅಂದ್ಕೊಂಡಿರ್ತೀರ, ದಯವಿಟ್ಟು ಕೊನೆ ಬೆಂಚಲ್ಲಿ ಕೂತಿರೋರು ಇವತ್ತು ಸಕ್ಸಸ್ಫುಲ್ ಆಗಿರೋದು. ಹಾಗಂತ ಮುಂದಿನ ಬೆಂಚವ್ರು ಸಕ್ಸಸ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅಲ್ಲಿಂದ ನಾನು ಬೈನರಿ ಸಿಸ್ಟಮ್ಸಲ್ಲಿ ಕೆಲಸ ಮಾಡಿದೆ. IDC ಅಂತ ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನಲ್ಲಿ ಕೆಲಸ ಮಾಡಿದೆ. 2001ನೇ ಇಸ್ವಿನಲ್ಲಿ ನನಗೊಂದು ಘಟನೆ ನಡೀತು ನನ್ನ ಕೆರಿಯರಲ್ಲಿ. ಕಂಪ್ನಿ ಹೆಸರು ಕಾನ್ಫಿಡೆನ್ಷಿಯಲ್ ಆಗಿರಲಿ. ನನಗೆ ಯುರೋಪಿಯನ್ ಮಾರ್ಕೆಟ್ಸಲ್ಲಿ ವ್ಯಾಪಾರ ತರಬೇಕು, ಯುರೋಪಿಯನ್ ಮಾರ್ಕೆಟ್ಸಲ್ಲಿ ಸಾಫ್ಟ್ವೇರ್ ಬಿಸ್ನೆಸ್ ತರಬೇಕು ಅಂತ ನನಗೆ ನಾಮಿನೇಟ್ ಮಾಡಿದರು. 2000ರಲ್ಲಿ ರಿಸಿಷನ್ ಅಂದ್ರೇನು,
ಬಿಸ್ನೆಸ್ ಕಡಿಮೆ ಆಗ್ತಾಯಿತ್ತು. ಇಲ್ಲಿಂದ ಯುರೋಪ್ಗೆ ಹೋಗಿ ನಾವು ಬಿಸ್ನೆಸ್ ತರಬೇಕಾಗಿತ್ತು. ಕಂಪ್ನಿ ಒಂದು ತೀರ್ಮಾನ ತೊಗೊಳ್ತು. ಏನು ತೀರ್ಮಾನ ತೊಗೊಳ್ತು? ಸಂಬಳ ಯಾರಿಗೆ ಜಾಸ್ತಿ ಕೊಡ್ತಾ ಇದ್ದೀವಿ? ಸೇಲ್ಸ್ ಅವ್ರಿಗೆ ಜಾಸ್ತಿ ಕೊಡ್ತಾ ಇದ್ದೀವಿ. ಕಂಪ್ನಿಲಿ ಎಷ್ಟು ಜನ ಇದ್ದಾರೆ? 400 ಜನ ಇದ್ದಾರೆ. ಸೇಲ್ಸ್ ಅವ್ರಿಗೆ ಜಾಸ್ತಿ ಸಂಬಳ ಕೊಡಿಸ್ತಿರೋದ್ರಿಂದ 14 ಜನ ಸೇಲ್ಸ್ ಅವ್ರನ್ನ ಕಂಪ್ನಿಯಿಂದ ತೆಗೆದು ಹಾಕಿ. ಸೋಮವಾರ ಆಫೀಸ್ಗೆ ಹೋದೆ. ನನ್ನ ಟೇಬಲ್ ಮೇಲೆ ಪಿಂಕ್ ಸ್ಲಿಪ್ ಯಾರಿಗಾದ್ರು ಸಿಕ್ಕಿದೆಯಾ? ನೀವು ಯಾರು ಕೆಲಸ ಮಾಡ್ಬೇಕಾದ್ರೆ ಯಾರು ಕೆಲಸನೇ ಮಾಡಿಲ್ಲ, ಸ್ವಂತ ಉದ್ಯೋಗಗಳು ಅಥವಾ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ಗೊತ್ತಿಲ್ಲ. ಪಿಂಕ್ ಸ್ಲಿಪ್ ಅಂದರೆ ಯು ಆರ್ ನಾಟ್ ರಿಕ್ವೈರ್ಡ್ ಫಾರ್ ದ ಜಾಬ್. ಸೋಮವಾರ ಬೆಳಿಗ್ಗೆ 2000ನೇ ಇಸ್ವಿನಲ್ಲಿ ಟೇಬಲ್ ಮೇಲೆ ಪಿಂಕ್ ಸ್ಲಿಪ್ ಇದೆ. ಅವತ್ತಿನ ದಿನ ನಮ್ಮ ಇಂಡಿಯನ್ ಕಾಂಟೆಸ್ಟ್ನ ಹೇಳ್ತಿರೋದು, ಜೆಂಡರ್ ಬಯಾಸ್ ಮಾಡ್ತಾ ಇಲ್ಲ, ಮೇಲು ಫಿಮೇಲ್ ಎಲ್ಲ ಒಂದೇ. ಅವತ್ತಿನ ದಿನ ಕೆಲಸ ಇಲ್ಲ ಅಂದರೆ ಹೌ ಡು ಯು ಫೀಲ್? ಏನಿದು ಜೀವನ ಇದೆ, ನಾನು ಕೆಲಸ ಕಳ್ಕೊಂಬಿಟ್ಟೆ, ಹಿಂಗಾಗೋಯ್ತು ಅಂತ ಒಳ್ಳೆ ಪ್ಯಾದೆ ನಾರಾಯಣನ್ ಥರ ಮುಖ ಮಾಡ್ಕೊಂಡು ಮನೆಗೆ ಬಂದೆ. ಫಾರ್ಚುನೇಟ್ಲಿ ನಮ್ಮ ಮನೆಯೊಳು ಸ್ವಲ್ಪ ಸ್ಪೋರ್ಟಿವ್ ಆಗಿದ್ದಾಳೆ. ಮೊದಲನೇ ಹನಿಮೂನ್ ಚೆನ್ನಾಗಿಲ್ಲ, ಇನ್ನೊಂದು ಹನಿಮೂನ್ಗೆ ಹೋಗೋಣ ಅಂದ್ವಿ, ಇನ್ನೊಂದು ಹನಿಮೂನ್ಗೆ ಹೋಗಿ ಬಂದ್ವಿ. ಮನೆ ವಾಪಸ್ ಬಂದು ಮತ್ತೆ ಕೆಲಸ ಹೊಡೆದೆ, ಮತ್ತೆ ಕೆಲಸ ಸೇರಿಕೊಂಡೆ.